ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. 2024-25ನೇ ಸಾಲಿನ ಶಿಕ್ಷಕರ ವರ್ಗಾವಣೆ ಟೀಚರ್ ಟ್ರಾನ್ಸ್ಫರ್. ಸೊ ಈ ಒಂದು ಟೀಚರ್ ಟ್ರಾನ್ಸ್ಫರ್ಸ್ನಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಾಗಿ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಸೊ ಈ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡ್ತೇವೆ. ಸೊ ಆದ್ಮೇಲೆ ಈಗಾಗಲೇ ನಾವು ಮ್ಯೂಚುವಲ್ ಟ್ರಾನ್ಸ್ಫರ್ಗಾಗಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಈಗಾಗಲೇ ಒಂದು ಲೈವ್ ಆಗಿರುವಂಥ ವಿಡಿಯೋವನ್ನು ನಮ್ಮ ಒಂದು ಈ ಚಾನಲಲ್ಲಿ ಅಪ್ಲೋಡನ್ನು ಮಾಡಿದ್ದೇವೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಲೈವ್ ಆಗಿರುವಂಥ ವಿಡಿಯೋವನ್ನು ಮಾಡ್ತೇವೆ. ಹಾಗೂ ಮುಂದಿನ ಒಂದು ವಿಡಿಯೋದಲ್ಲಿ ಟೀಚರ್ ಟ್ರಾನ್ಸ್ಫರ್ ಗೈಡ್ಲೈನ್ಸ್, ಸಾಕಷ್ಟು ಶಿಕ್ಷಕರಿಗೆ ಈ ಒಂದು ಗೈಡ್ಲೈನ್ಸ್ ಏನಿದೆ, ಈ ಒಂದು ಆ್ಯಕ್ಟ್ ಏನಿದೆ ಅದರ ಬಗ್ಗೆ ಕನ್ಫ್ಯೂಷನ್ ಇದೆ. ಅಂದರೆ ಎಷ್ಟು ಪರ್ಸೆಂಟೇಜ್ ಇದೆ, ಔಟ್ ಆಫ್ ಡಿಸ್ಟ್ರಿಕ್ಟು, ಔಟ್ ಆಫ್ ಯೂನಿಟು, ಔಟ್ ಆಫ್ ಡಿವಿಷನ್ ಏನಿದೆ, ಕಂಪ್ಲೀಟ್ ಆಗಿರುವಂಥ ಒಂದಿಷ್ಟು ಕನ್ಫ್ಯೂಷನ್ ಇದೆ. ಆ ಒಂದು ಆ್ಯಕ್ಟನ್ನು ಕಂಪ್ಲೀಟಾಗಿ ಅನಾಲಿಸಿಸನ್ನು ಮಾಡ್ತೀವಿ. ಬನ್ನಿ ನೋಡ್ತಾ ಹೋಗೋಣ ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ಗಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ. ಸೊ ಆದ್ಮೇಲೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜಿನನ್ನು ಓಪನ್ ಮಾಡಿ ಅಲ್ಲಿ ನೀವು EDS ಅಂತ ಟೈಪ್ ಮಾಡಿ ಸರ್ಚನ್ನು ಕೊಡಿ. ಆಗ ನಿಮಗೆ EDS ಲಾಗಿನ್ ಅಂತ ಒಂದು ಸರ್ಚ್ ರಿಸಲ್ಟ್ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಎಂಪ್ಲಾಯಿ ಡಾಟಾ ಸಿಸ್ಟಮಿನ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ಎಂಪ್ಲಾಯಿ, ಆಫೀಸು ಮತ್ತು ಸ್ಕೂಲ್ ಅಂತ 3 ಆಪ್ಷನ್ಸ್ ಇದೆ. ನಾವು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದಾಗ ನಾವು ಎಂಪ್ಲಾಯ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಅಲ್ಲಿ ಯೂಸರ್ ನೇಮ್ ನಿಮ್ಮ KJD ನಂಬರ್ ಆಗುತ್ತೆ. ಪಾಸ್ವರ್ಡ್ ನಿಮಗೆ ಈಗಾಗಲೇ ಗೊತ್ತಿರುತ್ತೆ. ಒಂದು ವೇಳೆ ಪಾಸ್ವರ್ಡ್ ನಿಮಗೆ ಗೊತ್ತಿಲ್ಲ ಅಂದರೆ ಕೆಳಗಡೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಈ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ KJD ನಂಬರನ್ನು ಹಾಕಿದಾಗ ನೀವೇನು ಮಾಡ್ಬೋದು, ನಿಮಗೊಂದು OTP ಬರುತ್ತೆ. ಆಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಲಿಕ್ಕೆ ಅವಕಾಶ ಬರುತ್ತೆ. ಸೊ ಆದ್ಮೇಲೆ ಈ ರೀತಿ ಪಾಸ್ವರ್ಡ್ ಬಗ್ಗೆ ಏನಾದರೂ ತೊಂದರೆ ಇದ್ದರೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಬಹುತೇಕ ಶಿಕ್ಷಕರು ಕಾಮೆಂಟ್ ಮಾಡಿದ್ದೇ ಆದಲ್ಲಿ ನಾನು ಮತ್ತೆ ಪ್ರತ್ಯೇಕವಾಗಿರುವಂಥ ವಿಡಿಯೋನ ಮಾಡ್ತೇನೆ. ಸೊ ಬನ್ನಿ ನೋಡ್ತಾ ಹೋಗೋಣ. ನನ್ನ ಯೂಸರ್ ನೇಮ್ ಪಾಸ್ವರ್ಡ್ಸನ್ನು ಇದರಲ್ಲಿ ಎಂಟ್ರಿ ಮಾಡಿ ನಾನು ಇಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ಲಾಗಿನ್ ಆಗ್ತೀನಿ. ಸೊ ಈ ರೀತಿ ಲಾಗಿನ್ ಆದಾಗ ತಾವು ಗಮನಿಸ್ತಾ ಇದ್ದೀರಿ, ಇದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ, ನೌಕರನ ಡೇಟಾ ವ್ಯವಸ್ಥೆ ಕರ್ನಾಟಕರ ಎಂಪ್ಲಾಯಿಯವರ ಒಂದು ಲಾಗಿನ್. ಪ್ರತಿಯೊಬ್ಬ ಶಿಕ್ಷಕರಿಗೂ ಕೂಡ ಒಂದು ಲಾಗಿನ್ ಇದೆ. ಸೊ ಈ ರೀತಿ ಸ್ಕ್ರೀನ್ ಓಪನ್ ಆದಾಗ ಲೆಫ್ಟ್ ಸೈಡು ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಂತ ಫಸ್ಟ್ ಆಪ್ಷನ್ಸನ್ನು ಕೊಡಲಾಗಿದೆ. ಸೊ ಆದಮೇಲೆ ಇಲ್ಲಿ ಫಸ್ಟ್ ಆಪ್ಷನ್ಸ್ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ ಮೇಲೆ ನಾವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗಾಗಿ ಒಂದು ಆನ್ಲೈನ್ ಅರ್ಜಿ ಇಲ್ಲಿ ಓಪನ್ ಆಗುತ್ತೆ, ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಆದಮೇಲೆ ಇಲ್ಲಿ ಫಸ್ಟ್ ಹಾಫ್ನಲ್ಲಿ ನಮಗೆ ಬೇಸಿಕ್ ಡೀಟೇಲ್ಸ್ ಕೊಡಲಾಗಿದೆ. ಆ ಬೇಸಿಕ್ ಡೀಟೇಲ್ಸ್ನಲ್ಲಿ KJD ನಂಬರ್, ನೇಮ್ ಆಫ್ ದ ಟೀಚರ್, ಫಾದರ್ ನೇಮು, ಡೇಟ್ ಆಫ್ ಬರ್ತು, ಮೇಲು, ಪ್ರೆಸೆಂಟ್ ವರ್ಕಿಂಗ್, ಮೇಲ್ ಮೀನ್ಸ್ ಜೆಂಡರು, ಪ್ರೆಸೆಂಟ್ ವರ್ಕಿಂಗ್ ಸ್ಕೂಲ್ ಇದೆ, ಡೆಸಿಗ್ನೇಷನ್ ಇದೆ, ಆಮೇಲೆ ಸಬ್ಜೆಕ್ಟ್ ಇದೆ, ಡೇಟ್ ಆಫ್ ಎಂಟ್ರಿ ಇಂಟು ಸರ್ವಿಸ್, ಡೇಟ್ ಆಫ್ ಎಂಟ್ರಿ ಇಂಟು ಪ್ರೆಸೆಂಟ್ ಸ್ಕೂಲು, ಪ್ರೊಬೇಷನರಿ ಪೀರಿಯಡ್ ಡಿಕ್ಲರೇಷನ್ ಡೇಟ್ ಇದೆ. ಸೊ ಇಷ್ಟು ಬೇಸಿಕ್ ಡೀಟೇಲ್ಸ್ ಇದೆ. ಅದು ಎಲ್ಲ ಮಾಹಿತಿ ಫ್ರೀಸ್ ಆಗಿರುತ್ತೆ, ಯಾವುದೇ ರೀತಿಯ ಅಲ್ಲಿ ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಆದಮೇಲೆ ಒಂದು ವೇಳೆ ನೀವು ಇದನ್ನು ಏನಾದರೂ ಮಾಹಿತಿ ತಪ್ಪಾಗಿತ್ತು ಅಂದರೆ ನೀವು ನಿಮ್ಮ DDO ಲಾಗಿನಲ್ಲಿ ಇದನ್ನು ಸರಿಪಡಿಸಲಿಕ್ಕೆ ಅವಕಾಶ ಇದೆ. DDO ಲಾಗಿನ್ ಅಂತ ಬಂದಾಗ ಒಂದು ನಿಮ್ಮ ಹೈಸ್ಕೂಲ್ ಟೀಚರ್ಸ್ ಆಗಿದ್ದಲ್ಲಿ ಮುಖ್ಯ ಗುರುಗಳ ಒಂದು EDS ಲಾಗಿನ್ ಇರುತ್ತೆ. ನೀವು ಪ್ರೈಮರಿ ಟೀಚರ್ಸ್ ಆಗಿದ್ದಲ್ಲಿ BO ಅವರ ಒಂದು ಲಾಗಿನ್ ಇರುತ್ತೆ EDS, ಅಲ್ಲಿ ನೀವು ಕರೆಕ್ಷನ್ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಅಲ್ಲೂ ಕೂಡ ಒಂದಿಷ್ಟು ಕರೆಕ್ಷನ್ ಆಗಲಿಲ್ಲ ಅಂದರೆ DDPI ಅವರ ಒಂದು ಲಾಗಿನ್ ಇರುತ್ತೆ, ಅಲ್ಲಿ ಡಿಸ್ಟ್ರಿಕ್ಟ್ ಪ್ರೋಗ್ರಾಮರ್ ಹತ್ರ ಹೋಗಿ ಅಲ್ಲಿ ಕೂಡ ನೀವು ಸರಿಪಡಿಸಲಿಕ್ಕೆ ಅವಕಾಶ ಇದೆ. ಸೊ ಬೇಸಿಕ್ ಡೀಟೇಲ್ಸನ್ನು ಸರಿಯಾಗಿ ನೋಡ್ಕೊಳ್ಳಿ. ಸೊ ಇದಾದಮೇಲೆ ಇಲ್ಲಿ ನಮಗೆ ಏನಂದರೆ ಫಸ್ಟ್ ನಿಮಗೆ ಬರುವಂಥದ್ದು ಮೆರಿಟಲ್ ಸ್ಟೇಟಸ್ ಇದೆ. ಸೊ ಮೆರಿಟಲ್ ಸ್ಟೇಟಸ್ನಲ್ಲಿ ಮ್ಯಾರಿಡ್ ಇದೆ, ಅನ್ಮ್ಯಾರಿಡ್ ಇದೆ, ವಿಡೋ ಇದೆ, ವಿಡೋವರ್ ಇದೆ, ಡೈವರ್ಸ್ ಇದೆ. ನಾನು ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಒಂದು ಮ್ಯಾರಿಡ್ ಅಂತ ಬಂದರೆ ಅಲ್ಲಿ ವೆದರ್ ದ ಸ್ಪೌಸ್ ಈಸ್ ವರ್ಕಿಂಗ್, ಎಸ್ ಆರ್ ನೋ ಅಂತ ಇದೆ. ಇಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನೀವು ಎಸ್ ಅಂತ ಮಾಡಿ. ಎಸ್ ಅಂತ ಮಾಡಿದಾಗ ಆ ಸ್ಪೌಸಿನ ಒಂದು KJD ನಂಬರ್ನ ಎಂಟ್ರಿ ಮಾಡಬೇಕು, ಸ್ಪೌಸ್ ನೇಮ್ ಕೂಡ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ KJD ನಂಬರ್ನ ಎಂಟ್ರಿ ಮಾಡಬೇಕು, ನೇಮನ್ನು ಎಂಟ್ರಿ ಮಾಡಬೇಕು. ಇಲ್ಲಿ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದಲ್ಲಿ KJD ನಂಬರನ್ನು ಎಂಟ್ರಿ ಮಾಡಿದರೆ ಸ್ಪೌಸ್ ನೇಮು, ಡೆಸಿಗ್ನೇಷನು, ವರ್ಕಿಂಗ್ ಡೀಟೇಲ್ಸು ಎವ್ರಿಥಿಂಗು ಬರ್ತದೆ. ಇದು ಇನ್ ಕೇಸ್ ಆಫ್ ಮ್ಯಾರಿಡ್. ಸೊ ಮ್ಯಾರಿಡ್ ಇದೆ ಬಟ್ ಸ್ಪೌಸ್ ನಾಟ್ ವರ್ಕಿಂಗ್ ಅಂದರೆ ನೋ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಅಲ್ಲಿ ಯಾವುದೇ ರೀತಿಯ ಒಂದು ಏನಾಗುತ್ತೆ ಅಂದರೆ ಅಲ್ಲಿ ಯಾವುದೇ ರೀತಿ KJD ನಂಬರನ್ನು ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗೂ ಸ್ಪೌಸ್ ನೇಮ್ ಇಲ್ಲಿ ಆಟೋಮೆಟಿಕ್ ಬರುತ್ತೆ. ಸರ್ ನಾವು ಎಂಟ್ರಿನೇ ಮಾಡಿಲ್ಲ ಹೇಗೆ ಬಂತು ಅಂದರೆ ನಿಮ್ಮ ಒಂದು DDO ಲಾಗಿನಲ್ಲಿ ನಿಮ್ಮ ಪ್ರೊಫೈಲಲ್ಲಿ ಅಪ್ಡೇಟ್ ಮಾಡಿರ್ತೀರಿ, ವೆದರ್ ಮ್ಯಾರಿಡ್ ಆರ್ ಅನ್ಮ್ಯಾರಿಡು. ಮ್ಯಾರಿಡ್ ಇದ್ದರೆ ಅಲ್ಲಿ ನೇಮ್ ಎಲ್ಲ ಎಂಟ್ರಿ ಮಾಡಿರ್ತೀವಿ, ಆ ಒಂದು ಡಾಟಾವನ್ನು ಇಲ್ಲಿ ಫೆಚ್ ಮಾಡಲಾಗುತ್ತದೆ. ಓಕೆ, ಈಗ ಅನ್ಮ್ಯಾರಿಡ್ ಇದ್ದರೆ ನಾವು ಅನ್ಮ್ಯಾರಿಡ್ ಅಂತ ಕ್ಲಿಕ್ ಮಾಡಿ, ಆಗ ನಿಮಗೆ ಸ್ಪೌಸ್ ಇನ್ಫಾರ್ಮೇಷನ್ಸಲ್ಲಿ ಬರೋದಿಲ್ಲ. ಇನ್ನು ಮೂರನೇದು ಆಪ್ಷನ್ಸ್ ಏನಿದೆ, ವಿಡೋ ಇದೆ. ವಿಡೋ ಇದ್ದರೆ ವಿಡೋ ಅಂತ ಕ್ಲಿಕ್ ಮಾಡಿ, ಆಗಲೂ ಕೂಡ ಯಾವುದೇ ರೀತಿ ಮಾಹಿತಿ ಬರೋದಿಲ್ಲ. ಆಮೇಲೆ ವಿಡೋವರ್ ಇದ್ದರೆ ವಿಡೋವರ್ ಅಂತ ಕ್ಲಿಕ್ಕನ್ನು ಮಾಡಬೇಕು. ಆಮೇಲೆ ನೆಕ್ಸ್ಟು ಡೈವರ್ಸಿ ಇದ್ದರೆ ಡೈವರ್ಸಿ ಅಂತ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಮೆರಿಟಲ್ ಸ್ಟೇಟಸನ್ನು ನೀವು ಎಂಟ್ರಿ ಮಾಡಿ. ನಾನು ಆ್ಯಸ್ ಎ ಎಕ್ಸಾಂಪಲ್ ಆಗಿ ಒಂದು ಮ್ಯಾರಿಡ್ ಅಂತ ಕೇಸ್ ಇಟ್ಕೊಂಡು ಹೋಗಿರ್ತೀನಿ ನಾನು. ಓಕೆ, ಇಷ್ಟಾದಮೇಲೆ
ಮತ್ತು ಏನು ಮಾಡಬೇಕು ಅಂದರೆ ಇಲ್ಲಿ ನಿಮ್ಮ ಒಂದು ಕಮ್ಯುನಿಕೇಷನ್ ಅಡ್ರೆಸ್ ಇದೆ, ಕರೆಂಟ್ ಝೋನು, ಎವ್ರಿಥಿಂಗ್ ಇನ್ಫಾರ್ಮೇಷನ್ ಇದೆ ನೋಡಿ. ಆಮೇಲೆ ಸರ್ವಿಸ್ ಡೀಟೇಲ್ಸ್ ಇದೆ. ಸೊ ಸರ್ವಿಸ್ ಡೀಟೇಲ್ಸ್ ಇಲ್ಲಿ ನಿಮ್ಮ ಒಂದು ಎಲ್ಲ ಸರ್ವಿಸ್ ಇನ್ಫಾರ್ಮೇಷನ್ಸ್ ಬರ್ತದೆ, ಅದನ್ನು ನೋಡ್ಕೊಳ್ಳಿ. ಅಲ್ಲಿ ಎಕ್ಸ್ಪೀರಿಯನ್ಸ್ ಇನ್ ಡೇಸ್ ಇದೆ, ಎಲ್ಲ ನೋಡ್ಕೊಳ್ಳಿ. ಅಲ್ಲಿ ಏನಾದರೂ ತಪ್ಪಾಗಿತ್ತು ಅಂದರೆ ನಿಮ್ಮ DDO ಲಾಗಿನಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಆಗುತ್ತೆ. ಜಾಯ್ನಿಂಗ್ ಡೇಟ್ ಇರ್ಬೋದು, ರಿಲೀವಿಂಗ್ ಡೇಟ್ ಇರ್ಬೋದು. ಒಂದು ಶಾಲೆಯಿಂದ ನೀವು ಟ್ರಾನ್ಸ್ಫರ್ ಆಗಿ ಬಂದಿರ್ತೀರಿ, ಅಲ್ಲಿ ರಿಲೀವಿಂಗ್ ಡೇಟು ಜಾಯ್ನಿಂಗ್ ಡೇಟ್ನಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಅದನ್ನು ಕೂಡ ನೀವು ಸರಿಪಡಿಸ್ಕೋಬೇಕಾಗತ್ತೆ. ಇಲ್ಲಿ ನೆಕ್ಸ್ಟ್ ಬರುವಂಥದ್ದು ಝೋನ್ ವೈಸ್ ಸರ್ವಿಸ್. ಪ್ರತಿಯೊಂದು ಝೋನಲ್ಲಿ ಎಷ್ಟು ಸರ್ವಿಸನ್ನು ಮಾಡಿದ್ದೀರಿ ಹಾಗೂ ಅದಕ್ಕೆ ಸಿಕ್ಕಿರುವಂಥ ಪಾಯಿಂಟ್ಸ್ಗಳನ್ನು ಕೂಡ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ ಟೋಟಲ್ ಸರ್ವಿಸು ಎಷ್ಟು ಡೇಸ್ ಇದೆ, ಡೇಸ್ ಇದೆ ಅಲ್ಲಿ 889. ಆಮೇಲೆ ಎಷ್ಟು ಪಾಯಿಂಟ್ ಬರುತ್ತೆ ಅಲ್ಲಿ ಪಾಯಿಂಟ್ಸನ್ನು ಕೂಡ ಅಲ್ಲಿ ಮೆನ್ಷನನ್ನು ಮಾಡಿರ್ತಾರೆ. ಸೊ ಅದನ್ನು ನೋಡಿ ಟೋಟಲ್ ವೇಟೆಡ್ ಸ್ಕೋರು. ಆಮೇಲೆ ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ಇದೆ. ಟ್ರಾನ್ಸ್ಫರ್ ರಿಕ್ವೆಸ್ಟೆಡ್ ಫಾರ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಮಗೆ 3 ಆಪ್ಷನ್ಸ್ ಬರುತ್ತೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ನಲ್ಲಿ. ಒಂದು ವಿತಿನ್ ಡಿಸ್ಟಿಕ್ಕು, ಎರಡನೇದು ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಷನ್. ಔಟ್ ಆಫ್ ಡಿಸ್ಟಿಕ್ ವಿತಿನ್ ಡಿವಿಷನ್ ಎಕ್ಸಾಂಪಲ್ ಆಗಿ ನಾನು ಗುಲ್ಬರ್ಗ ಅಂತ ತೆಗೆದುಕೊಂಡಿದ್ದರೆ, ಕಲಬುರಗಿ ಡಿವಿಷನ್ ಅಂತ ತೆಗೆದುಕೊಂಡಿದ್ದರೆ, ವಿತಿನ್ ಡಿಸ್ಟಿಕ್ ಎಕ್ಸಾಂಪಲ್ ಆಗಿ ಬೀದರ್ ಇದ್ದರೆ ಬೀದರ್ ಶಿಕ್ಷಕರು ಬೀದರ್ನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದು ವಿತಿನ್ ಡಿಸ್ಟಿಕ್ಕು. ಔಟ್ ಆಫ್ ಡಿಸ್ಟಿಕ್ಕು ವಿತಿನ್ ಡಿವಿಷನ್, ಕಲಬುರಗಿ ಡಿವಿಷನ್ನಲ್ಲಿ ಕಲಬುರಗಿಯಿಂದ ಬೀದರಿಗೆ ಅಪ್ಲಿಕೇಶನ್ ಹಾಕಬೇಕಾದಾಗ ವಿತಿನ್ ಡಿವಿಷನ್ ಆಗುತ್ತೆ ಔಟ್ ಆಫ್ ಡಿಸ್ಟಿಕ್ಕು. ಔಟ್ಸೈಡ್ ದ ಡಿವಿಷನ್ ಅಂದರೆ ಇಲ್ಲಿ ಬೆಳಗಾವಿ ಡಿವಿಷನ್ನ ಶಿಕ್ಷಕರು ಬ್ಯಾಂಗ್ಳೂರು ಡಿವಿಷನ್ಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಲ್ಲಿ ನೀವು ಹೋಗಬೇಕಾಗಿತ್ತು ಅಂದರೆ ಔಟ್ಸೈಡ್ ದ ಡಿವಿಷನ್ ಅಂತ ಇರುತ್ತೆ. ಸೊ ಯಾವುದು ನಿಮಗೆ ಅದನ್ನು ಸೆಲೆಕ್ಟ್ ಮಾಡಿ, ನಾನು ಎಕ್ಸಾಂಪಲ್ ಆಗಿ ವಿತಿನ್ ಡಿಸ್ಟಿಕ್ ಅಂತ ತೆಗೆದುಕೊಂಡಿರ್ತೀನಿ. ಆರ್ ಯು ಆಪ್ಟಿಂಗ್ ಫಾರ್ ಪ್ರಿಯಾರಿಟಿ ಇನ್ ಟ್ರಾನ್ಸ್ಫರ್? ಟ್ರಾನ್ಸ್ಫರ್ಸ್ನಲ್ಲಿ ನಿಮಗೆ ಪ್ರಿಯಾರಿಟಿ ಬೇಕಾಗಿದೆಯಾ? ಸೊ ಹಾಗಿದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ನೀವು ಪ್ರಿಯಾರಿಟಿ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಯಾವ್ಯಾವ ಒಂದು ವಿಂಗ್ನಲ್ಲಿ ನಿಮಗೆ ಯಾವ ಸೆಕ್ಷನ್ಸ್ನಲ್ಲಿ ನಿಮಗೆ ಪ್ರಿಯಾರಿಟಿ ಸಿಗುತ್ತೆ ಇಲ್ಲಿದೆ. ಒಂದು ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಆರ್ ಸೀರಿಯಸ್ ailments ವಿಚ್ ಟ್ರೀಟ್ಮೆಂಟ್ ಈಸ್ ನಾಟ್ ಅವೈಲೇಬಲ್ ವಿತಿನ್ ತಾಲೂಕು ಇನ್ ವಿಚ್ ಟೀಚರ್ ಈಸ್ ವರ್ಕಿಂಗ್. ಒಂದು ನೋಡಿ, ಈ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸ್ ಅಂತ ಇದೆ, ಆ ಒಂದು ಟ್ರೀಟ್ಮೆಂಟು ನಿಮ್ಮ ತಾಲೂಕದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಅವರಿಗೆ ಒಂದು ಪ್ರಿಯಾರಿಟಿ ಸಿಗ್ತದೆ. ಎಸ್ ಅಂದರೆ ನೀವು ಇದನ್ನು ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಮಾಡಿಕೊಂಡು ಇಲ್ಲಿ ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಅಂತ ಬಂದಾಗ ಆ ಟರ್ಮಿನಲ್ ಇಲ್ನೆಸ್ ಬಗ್ಗೆ ಜಿಲ್ಲಾ ಮಟ್ಟದ ಒಂದು ಮೆಡಿಕಲ್ ಆಫೀಸರ್ಸು ಅದನ್ನು ಸರ್ಟಿಫೈ ಮಾಡಿರುವಂಥ ಪ್ರಮಾಣ ಪತ್ರವನ್ನು ಅಲ್ಲಿ ನಾವು ತೆಗೆದುಕೊಂಡು ಅದನ್ನು PDF ಅನ್ನು ಮಾಡಿ ಅದನ್ನು ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಇಟ್ಕೋಬೇಕು. ಇಲ್ಲಿ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಮ್ಮ ಮೊಬೈಲಿನ ಅಥವಾ ಲ್ಯಾಪ್ಟಾಪಿನ ಬೇರೆ ಬೇರೆ ಫೋಲ್ಡರ್ಸ್ ಓಪನ್ ಆಗುತ್ತೆ, ಫೈಲ್ಸ್ ಓಪನ್ ಆಗುತ್ತೆ. ಅಲ್ಲಿ ನಾವು ಎಲ್ಲಿ ನಾವು ಆ ಫೈಲನ್ನು ಇಟ್ಟಿರ್ತೀವಿ ಅದನ್ನು ಸೆಲೆಕ್ಟ್ ಮಾಡಬೇಕು. ಈಗ ಟರ್ಮಿನಲ್ ಇಲ್ನೆಸ್ ಕೇಸ್ ಇಲ್ಲ ಸರ್ ಅಂದರೆ ನೋ ಅಂತ ಮಾಡಿ. ನೆಕ್ಸ್ಟ್ ಟೀಚರ್ ಆರ್ ಸ್ಪೌಸ್ ಆರ್ ಚಿಲ್ಡ್ರನ್ ವಿತ್ ಬೆಂಚ್ ಮಾರ್ಕ್ ಡಿಸಾಬಿಲಿಟಿ ಏನಾದರೂ ಇದ್ದರೆ, ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಇದ್ದರೆ ಅಥವಾ ಏನಾದರೂ ಹ್ಯಾಂಡಿಕ್ಯಾಪ್ ಈ ರೀತಿ ಏನಾದರೂ ಇದ್ದರೆ ಅದನ್ನು ಎಸ್ ಅಂದರೆ ಎಸ್ಸು, ನೋ ಇದ್ದರೆ ನೋ. ಎಸ್ ಅಂತ ಬಂದಾಗ ಅಲ್ಲಿ ಕೂಡ ಡಿಸ್ಟಿಕ್ ಮೆಡಿಕಲ್ ಆಫೀಸರಿಂದ ಇಶ್ಯೂ ಆಗಿರುವಂಥ ಸರ್ಟಿಫಿಕೇಟು, ಆಮೇಲೆ ID ಕಾರ್ಡ್ ಕೂಡ ಬರುತ್ತೆ. ಅದನ್ನು ನೀವು ಸರ್ 2ಕ್ಕಿಂತ ಹೆಚ್ಚಿನ ಒಂದು ಪ್ರಮಾಣ ಪತ್ರ ನಮ್ಮ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಒಂದು ನಿಮ್ಮ ಒಂದು ಸ್ಕ್ಯಾನರ್ ಯಾವುದಾದ್ರೂ ಮೊಬೈಲ್ನಲ್ಲಿರುವಂಥ ಸ್ಕ್ಯಾನರ್ ಇರ್ಬೋದು, ಬೇರೆ ಬೇರೆ ಸ್ಕ್ಯಾನರ್ಸನ್ನು ಯೂಸ್ ಮಾಡಿಕೊಂಡು ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದೇ PDF-ನಲ್ಲಿ ಬರುವ ಹಾಗೆ ಮಾಡಿಕೊಂಡು ಒಂದು PDF-ನಲ್ಲಿ ಮಾಡಿ ಇಟ್ಕೊಳ್ಳಿ. ಇನ್ನು ಚೂಸ್ ಫೈಲ್ ಅಂತ ಮಾಡಿ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇಲ್ಲ ಅಂದರೆ ನೋ. ನೆಕ್ಸ್ಟ್ ವಿಡೋವರ್ ಆರ್ ಡೈವರ್ಸಿ ಟೀಚರ್ ವಿತ್ ಡಿಪೆಂಡೆಂಟ್ ಚಿಲ್ಡ್ರನ್ ಬಿಲೋ ಏಜ್ ಆಫ್ 12 years. ಮಗುವಿನ ವಯಸ್ಸು 12 ವರ್ಷಕ್ಕಿಂತ ಕಡಿಮೆ ಇರಬೇಕು. ವಿಡೋ ಅಥವಾ ವಿಡೋವರ್ ಇರ್ಬೋದು, ವಿಧವೆ ಅಥವಾ ವಿಧುರ. ಇನ್ನು ಡೈವರ್ಸಿ ಟೀಚರ್ಸ್ ಇದ್ದರೂ ಕೂಡ ಅವರಿಗೂ ಕೂಡ ಒಂದು ಪ್ರಿಯಾರಿಟಿ ಸಿಗ್ತದೆ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ 2 ಡಿಸೇಬಲ್ ಇದೆ. ಯಾಕಂದರೆ ಮ್ಯಾರಿಟಲ್ ಸ್ಟೇಟಸನ್ನು ಎಷ್ಟಂತ ತೋರಿಸಿದ್ದೀವಿ ಅಲ್ಲಿ ನೀವು ಅಲ್ಲಿ ನಿಮ್ಮ ಬೇಸಿಕ್ ಇನ್ಫಾರ್ಮೇಷನ್ಸ್ ಏನಿರುತ್ತೆ ಅಲ್ಲಿ ನೀವು ವಿಡೋ ಆರ್ ವಿಡೋವರ್ ಅಂತ ಇದ್ದರೆ ಇಲ್ಲಿ ನಿಮಗೆ ಈ ಒಂದು ಪ್ರಿಯಾರಿಟಿ ಆಪ್ಷನ್ಸ್ ಓಪನ್ ಆಗುತ್ತೆ. ಅದರ್ವೈಸ್ ಇಲ್ಲಿ 2 ಡಿಸೇಬಲ್ ಇರುತ್ತೆ. ಅಲ್ಲಿ ಅನ್ಮ್ಯಾರಿಡ್ ಅಂತ ಮಾಡಿ ಈ ಆಪ್ಷನ್ಸ್ ಅಂತ ಸೆಲೆಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾಫ್ಟ್ವೇರ್ ಇಂಟರ್ ಕನೆಕ್ಟ್ ಆಗಿರುವಂಥದ್ದು ಇದೆ. ಟೀಚರ್ಸ್ ವಿತ್ ಸ್ಪೋಸ್ ಬೀಯಿಂಗ್ ವರ್ಕಿಂಗ್ ಸೋಲ್ಜರ್ ಆರ್ ರಿಟೈರ್ಡ್ ಆರ್ ಪರ್ಮನೆಂಟ್ಲಿ ಡಿಸೇಬಲ್ಡ್ ಆರ್ ಡಿಸೀಸ್ಡ್ ಸೋಲ್ಜರ್ ಆಫ್ ಇಂಡಿಯನ್ ಡಿಫೆನ್ಸ್ ಫೋರ್ಸಸ್ ಆರ್ ಪ್ಯಾರಾಮಿಲಿಟರಿ ಈ ರೀತಿ ಇದ್ದರೆ ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ. ಎಸ್ ಅಂತ ಬಂದಾಗ ಇಲ್ಲಿ ಆ ಒಂದು ಪ್ರಮಾಣಪತ್ರ ವಿತರಿಸುವಂಥ ಅಧಿಕಾರಿ ಹಂತದಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಆ ಒಂದು ಪ್ರಮಾಣ ಪತ್ರವನ್ನು ಪಡೆದುಕೊಂಡು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರುವಂಥದ್ದು ಟೀಚರ್ ವಿತ್ ಸ್ಪೋಸ್ ವರ್ಕಿಂಗ್ ವಿತ್ ಸ್ಟೇಟ್ ಆರ್ ಸೆಂಟ್ರಲ್ ಗೌರ್ಮೆಂಟ್ ಆರ್ ಏಡೆಡ್ ಎಜುಕೇಷನ್. ಇದು ಭಾಳ ಇಂಪಾರ್ಟೆಂಟ್ ಹಾಗೂ ಕೂಡ ವೈಯಕ್ತಿಕವಾಗಿ ಒಂದಿಷ್ಟು ತಿದ್ದುಪಡಿ ಕೂಡ ಆಗಬೇಕು ಅನಿಸುತ್ತೆ. ಟೀಚರ್ಸ್ ವಿತ್ ಸ್ಪೋಸ್ ವರ್ಕಿಂಗ್ ವಿತ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಏಡೆಡ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಇದೆ. ಶಿಕ್ಷಣ ಸಂಸ್ಥೆ ಸರ್ಕಾರಿ ಇರ್ಬೋದು, ಏಡೆಡ್ ಇರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಂತ ಇದೆ. ಇದು ಕಪಲ್ ಕೇಸ್ ಆಗಿ ಕನ್ಸಿಡರ್ ಆಗುತ್ತೆ. ಆದರೆ ಒಂದು ವಿಚಾರ ಮಾಡುವಂಥದ್ದು, ಒಂದು ವೇಳೆ ನಿಮ್ಮ ಕಪಲ್ ಅವರು ಬೇರೆ ಡಿಪಾರ್ಟ್ಮೆಂಟ್ ಆಗಿದ್ದಲ್ಲಿ
ಬೇರೆ ಡಿಪಾರ್ಟ್ಮೆಂಟ್ ಅದರ್ ದೆನ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಿದ್ದಲ್ಲಿ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಸೊ ಎಕ್ಸಾಂಪಲ್ ಆಗಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಇರುತ್ತೆ, ಇನ್ಶೂರೆನ್ಸ್ ಸೆಕ್ಟರ್ಸ್ ಇರುತ್ತೆ. ಸೊ ಈ ರೀತಿ ಕೂಡ ಒಂದಿಷ್ಟು ಕ್ಲಾರಿಟಿ ಬೇಕಾಗಿದೆ. ಇಫ್ ಎಸ್ ಇದ್ದರೆ ಎಸ್ ಅಂತ ಮಾಡಿ, ಇಲ್ಲಿ ನೀವೇನು ಮಾಡಬೇಕಾಗುತ್ತೆ, ಆ ರಿಲೇಟೆಡ್ ಆಗಿರುವಂಥ ಸರ್ವಿಸ್ ಸರ್ಟಿಫಿಕೇಟು, ಸ್ಯಾಲ್ರಿ ಸ್ಲಿಪ್ಸು, ಡಿಟೇಲ್ ಇನ್ಫಾರ್ಮೇಷನ್ಸನ್ನು PDF ಮಾಡಿಕೊಂಡು ಆ ಚೂಸ್ ಫೈಲ್ ಮುಖಾಂತರ ಆ ಫೈಲನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ಕೆಳಗಡೆ ಒಂದು ಏನಂದರೆ ಒಂದಷ್ಟು ಡಿಕ್ಲರೇಷನ್ ಇದೆ. ವಾಟ್ ಎವರ್ ದ ಇನ್ಫಾರ್ಮೇಷನ್ ಗಿವ್ ಅವು ಇಟ್ ಈಸ್ ರೈಟ್ ಅಂತ ಒಂದೆರಡು ಡಿಕ್ಲರೇಷನ್ 2 ಬಾಕ್ಸ್ನಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ, ಸಬ್ಮಿಟ್ ಮಾಡಬೇಕು ಅಥವಾ ಸೇವ್ ಡ್ರಾಫ್ಟ್ ಆಗಿ ಸೇವ್ ಮಾಡಿಟ್ಕೋಬೋದು. ಆಮೇಲೆ ನೀವು 1 or 2 ಡೇಸ್ ಆದಮೇಲೆ ಸಬ್ಮಿಟ್ ಕೂಡ ಮಾಡ್ಬೋದು. ಅದರ್ವೈಸ್ ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಅಂತ ನಿಮಗೆ ಕನ್ಫರ್ಮ್ ಆಗಿದ್ದರೆ ನೀವು ಸಬ್ಮಿಟನ್ನು ಕೂಡ ಕೊಡಲಿಕ್ಕೆ ಸಾಧ್ಯ ಇದೆ. ಸೊ ಆದಮೇಲೆ ಇಷ್ಟೊಂದು ಈ ಒಂದು ರಿಕ್ವೆಸ್ಟ್ ಟ್ರಾನ್ಸ್ಫರ್ಸ್ ಬಗ್ಗೆ ಇರುವಂಥ ಮಾಹಿತಿ. ಸಾಕಷ್ಟು ಸ್ನೇಹಿತರು ಕೇಳ್ತಾ ಇದ್ರು, ಸರ್ ಟೀಚರ್ ಟ್ರಾನ್ಸ್ಫರ್ ಗೈಡ್ಲೈನ್ಸ್ ಇಂದ ಆ್ಯಕ್ಟ್ ಏನಿದೆ ಅದ್ರ ಬಗ್ಗೆ ಒಂದಿಷ್ಟು ವಿಡಿಯೋವನ್ನು ಮಾಡಿ ಕ್ಲಾರಿಫಿಕೇಷನ್ ಬೇಕಾಗಿದೆ ಅಂತ. ಸೊ ಆದಮೇಲೆ ಮುಂದಿನ ಒಂದು ವಿಡಿಯೋದಲ್ಲಿ ಟೀಚರ್ ಟ್ರಾನ್ಸ್ಫರ್ ಆ್ಯಕ್ಟನ್ನು ಕುರಿತಾಗಿ ಒಂದು ವಿಡಿಯೋವನ್ನು ಮಾಡ್ತೇವೆ. ಕಂಪ್ಲೀಟ್ ಆಗಿರುವಂಥ ನಿಮ್ಮ ಒಂದು ಸಂದೇಹಗಳಿಗೆಲ್ಲ ಉತ್ತರ ಸಿಗ್ತದೆ. ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.